ಸರ್ ಎಲ್ಲರೂ ಅವರೇ, ಸುಮ್ಮನೆ ಹೋಗಿ ಸರ್. ಅಯ್ಯೋ, ಪಟಾಕಿ ಹತ್ರ ಊದ್ಗಡ್ಡಿ ಬಂದಂಗೆ ಆಡ್ತಿರಲ್ಲ ಕಮಲಿ ಅವರೇ. ಯಾರು ಪಟಾಕಿ? ಅಯ್ಯೋ ನೀವೇ. ಎಲ್ಲರ ಹತ್ರ ಬಿಜ್ಲಿ, ನನ್ನ ಹತ್ರ ಮಾತ್ರ 1000 ಬಾಲ. ಪಾಪ ಆಗ್ಲಿಂದ ಕೆಲಸ ಮಾಡ್ತಾ ಇರೋ ಒಬ್ರೆ ಲಕ್ಷ್ಮೀ ಪೂಜೆಗೆ ನಾವು ಏನಾದ್ರೂ ಹೆಲ್ಪ್ ಮಾಡೋಣ ಅಂತ ಬಂದ್ರೆ ನೀವು ಒಳ್ಳೆ ನಿಮ್ಮ ಪ್ರಾಬ್ಲಮ್ ಏನು ಗೊತ್ತಾ? ನಾನು ನಿಮ್ಮ ಬಗ್ಗೆ ಎಲ್ಲ ಹೇಳಬೇಕು, ಅದನ್ನ ನೀವು ಚಾಚು ತಪ್ಪದೆ ಕೇಳಬೇಕು. ಅದೇ ನಿಮ್ಮ ಆಸೆ ಅಲ್ವಾ? ನಾನೇನಾರು ಹೇಳಕ್ ಬಂದ್ರೆ ಮಾತ್ರ ಚೇಚೆ ನಾನು ಹಾಗೆ ಅನ್ಕೊಂಡೇ ಇರಲಿಲ್ಲ ಅಂತ ಹೇಳ್ತೀರಾ. ಹಂಗೆಲ್ಲ ಏನೂ ಇಲ್ಲ. ಇಲ್ವಲ್ಲ, ಬಿಡಿ ಹಾಗಾದ್ರೆ. ಅಣ್ಣ, ದೀಪಕ್ಕೆ ಬತ್ತಿ ಇಟ್ಟರೆ ಸಾಕಾಗಲ್ಲ, ಎಣ್ಣೆನೂ ಹಾಕಬೇಕು. ನೀವು ಒಳಗಡೆ ಹೋಗಿ ಒಂಚೂರು ಎಣ್ಣೆ ಹಾಕೊಂಬನ್ನಿ. ಹಾಂ, ಹುಷಾರು, ಒಂದೊಂದೇ ಎತ್ಕೊಂಡು ಹೋಗಿ. ಹಾಂ, ಮುತ್ತವ್ರೆ ಬನ್ನಿ, ಅವ್ರಿಗೆ ಪಾಪ ಸಹಾಯ ಮಾಡಿ, ವಯಸ್ಸಾಗಿದೆ. ಹೋಗಿ ನಿಧಾನ, ಅರ್ಜೆಂಟ್ ಏನಿಲ್ಲ. ಕಮಲಿ ಅವರೇ, ಹೆದರ್ಕೋಬೇಡಿ, ನಾನಿದ್ದೀನಿ. ಭಯ ಪಡಬೇಡಿ ಕಮಲಿ ಅವರೇ, ನಾನಿದ್ದೀನಿ. ಆ ದೀಪ ನೋಡ್ಕೊಳ್ಳೋದಕ್ಕೆ ನಾನು ಎಲ್ರನ್ನೂ ಕಳ್ಸಿದ್ರೆ ದೇವರು ಈ ದೀಪ ನೋಡ್ಕೊ ಅಂತ ಹೇಳ್ತಿದ್ದಾನೆ. ಸರ್, ಅದೆಲ್ಲ ಸರಿ, ಆದರೆ ಈಗ ಹಾಕಿರೋ ರಂಗೋಲೆ ಮಧ್ಯ ದಿಟ್ಟವಾಗ್ಲೂ ದೀಪ ಇಡಬೇಕು ಸರ್. ಅದೆಂಗಿಡೋದು? ಇನ್ನೊಬ್ರ ಲೈಫ್ಗೆ ಬತ್ತಿ ಇಡೋದಕ್ಕೆ ಮಾತ್ರ ನಾವು ಯೋಚನೆ ಮಾಡಬೇಕು, ದೀಪ ಬೆಳಗೋದಕ್ಕಲ್ಲ. ನಾನಿದ್ದೀನಿ, ಬನ್ನಿ. ಗೌರಿ, ನೀನಿಲ್ಲಿ ಯಾವಾಗ ಬಂದೆ? ಈಗ್ಲೆಯ ನಿಮ್ಮನ್ ನೋಡಕ್ಕೆ ಅಂತಾನೆ ಬಂದೆ. ನಿನ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ ಗೌರಿ. ನನ್ನ ಮನಸ್ಸಲ್ಲಿರೋ ಸಂಕಟನ ನೀನು ಹೋಗ್ಲಾಡ್ಸಕ್ ಬಂದಾಗಿದೆ. ಪ್ರತಿ ವರ್ಷ ಹಬ್ಬದ ಸಮಯ ನೀನು ನೋಡಿದ್ರೆ ಸಾಕು, ನೀನು ಎಲ್ಲಿದೆಯೋ ಏನೋ ಅಂತ ಮನ್ಸು ಕಂಗಾಲಾಗ್ತಾ ಇತ್ತು. ಆದರೆ ಈ ಸಲ ನಿನ್ನಿಂದ ಒಂದು ಸಹಾಯ ಆಗಬೇಕಾಗಿತ್ತು ಗೌರಿ. ಸಹಾಯನ? ನಾನು ನಿಮಗೆ? ಹೌದು, ನನಗದು ನೀನು ಮಾಡೋ ಸಹಾಯ ಆದರೆ ನಾವಿಬ್ರು ಸೇರಿ ಕಮಲಿಗೆ ಮಾಡಬೇಕಾಗಿರೋ ಕರ್ತವ್ಯ ಗೌರಿ. ರೀ, ಯೋನಿ ಹೇಳ್ತಾ ಇದ್ದೀರಾ? ನಾನು ಪ್ರೀತಿಸಿ ಮದುವೆ ಆಗಿರೋದು ನೀನು, ನಮ್ಮ ಪ್ರೀತಿಗೆ ಸಾಕ್ಷಿಯಾಗಿರೋದು ಕಮಲಿ. ಆದರೆ ಮೂವರು ಒಟ್ಟಿಗೆ ಇಲ್ಲದೆ ಕಮಲಿಗೆ ನಿಜ ಹೇಳ್ದೆ ಹೀಗೆ ನಾಟಕದ ಬದುಕು ಬದುಕ್ತಾ ಇರೋದು ನಂಗೆ ಯಾಕೋ ಸರಿ ಅನಿಸ್ತಾ ಇಲ್ಲ ಗೌರಿ. ದೀಪಾವಳಿ ಹಬ್ಬ, ಮನೆಯಲ್ಲಿ ಲಕ್ಷ್ಮೀ ಪೂಜೆ ನಡೆಯುತ್ತೆ. ಬಾ, ಇಬ್ರು ಹೋಗೋಣ. ಎಲ್ರೆದ್ರು ಕಮಲಿನೇ ನಮ್ಮ ಮಗಳು ಅಂತ ಹೇಳೋಣ. ಇವತ್ತಿಗೆ ಈ ಸಂಕಟ ತೀರೋಗ್ಲಿ, ಇನ್ನು ಉಳಿದಿರೋಷ್ಟು ದಿನ ಎಲ್ಲರೂ ಒಟ್ಟಿಗೆ ಬಾಳೋಣ. ಬಾ ಗೌರಿ.
ರೀ, ನಾನಿಲ್ಲಿಗೆ ನಿಮ್ಮನ್ನು ನೋಡಕ್ ಬಂದಿದ್ದು ಇದೇ ಇಸುವಾಗಿ. ಕಮಲಿ ಬಗ್ಗೆ ಹೇಳೋಕ್ಕ. ಕಮಲೇಶ್ಯ ಯಾರ ತವಲು ಹೇಳ್ಬೇಡಿ ಅಂತ. ನೀವು ಬೇಸರ ಮಾಡ್ಕೋಬೇಡಿ. ಇದು ಬೇಸರ ಅಲ್ಲ, ಕೋಪ. ನನ್ನ ಸ್ಥಾನದಲ್ಲಿ ನಿಂತು ನೋಡು ಗೌರಿ, ನಿನಗೆ ಅರ್ಥ ಆಗುತ್ತೆ. 18 ವರ್ಷದಿಂದ ಅದೇ ಸ್ಥಾನದಾಗಿವ್ನಿ. ಅಂಥದ್ದೇನು ಹಠ? ಸ್ವಲ್ಪ ಆದರೂ ನಮ್ಮ ಮಗಳು ಮನ್ಸಲ್ಲಿ ಏನಿದೆ ಅಂತ ಯೋಚನೆ ಮಾಡಿದ್ಯಾ? ತಂದೆ ಯಾರು ಅಂತ ತಿಳ್ಕೊಳ್ಳೋದಿಕ್ಕೆ ಅವಳು ಪಡ್ತಾ ಇರೋ ಕಷ್ಟ ಎಷ್ಟು ಅಂತ ಗೊತ್ತಾ ಗೌರಿ? ನಾನು ನನ್ನ ಮಗಳು ಅನುಭವಿಸ್ತಾ ಇರೋ ನೋವು ಬಗ್ಗೆ ಎಳ್ಳಷ್ಟು ಕೂಡ ಅರಿವಿಲ್ಲ ನಿನ್ಗೆ. ನನ್ನ ಮಗಳು ನನ್ನೆದ್ರು ಕಣ್ಣೀರು ಹಾಕಿದಾಳೆ. ಅವಳು ತಂದೆ ಆಗಿ ನಾನೇ ನಿಮ್ಮಪ್ಪ ಅಂತ ಹೇಳೋಕ್ಕಾಗ್ದಲ್ಲಿರೋಷ್ಟು ಕ್ರೂರಿ ನಾನು. ಇದರಲ್ಲಿ ನಿಂಗೂ ಭಾಗ ಇದೆ ಗೌರಿ, ನಿಂಗೂ ಭಾಗ ಇದೆ. ಇನ್ನು ಈ ವಿಷಯನ ಮುಚ್ಚಿಟ್ಟು ಬದುಕೋ ಶಕ್ತಿ ನನ್ನಲ್ಲಿಲ್ಲ ಗೌರಿ. ದಯವಿಟ್ಟು ಹಂಗೆ ಮಾತಾಡಬೇಡಿ. ನಾನು ಹೇಳೋದನ್ನ ಹೊಸಿ ಕೇಳಿ. ನಾನು ನಿನಗೆ ಮಾತು ಕೊಟ್ಟಿರೋದು ನಿಜ ಗೌರಿ, ಆದರೆ ಮಗ್ಳಿಗಿಂತ ಮಾತು ದೊಡ್ಡದಲ್ಲ ಅನ್ನೋದು ನನಗೆ ಅರಿವಾಗಿದೆ. ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನಿನ್ನ ಮೇಲೆ ಆಣೆ ಮಾಡಿರೋದಕ್ಕೆ ನನ್ನ ಗುರುಗಳ ಹತ್ರ ಮಾತಾಡಿ ನಾನೇನೋ ಪರಿಹಾರ ಕಂಡ್ಕೊಳ್ತೀನಿ. ಇವತ್ತು ಲಕ್ಷ್ಮೀ ಪೂಜೆ. ನಮ್ಮನೆ ಲಕ್ಷ್ಮಿ ಕಮಲಿಗೆ ಎಲ್ಲ ಸತ್ಯ ಗೊತ್ತಾಗ್ಲಿ. ಕಮಲಿನೇ ದೊಡ್ಡ ಮಗಳು ಅಂತ ಎಲ್ರೆದ್ರೂ ನಿಲ್ಲಿಸ್ತೀನಿ. ಇದು ನನ್ನ ಪ್ರತಿಜ್ಞೆ. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು. ಸರ್, ಹುಷಾರು. ಯಾಕೆ? ಹೇಳಿದ್ನಲ್ಲ ಸರ್, ರಂಗೋಲಿನೂ ಹಾಳಾಗ್ದಂಗೆ ದೀಪನೂ ಆರ್ದಂಗೆ ದೀಪನ ರಂಗೋಲಿ ಮಧ್ಯೆ ಇಡಬೇಕು. ಈಟೋಡ್ ದೀಪನ ಹೆಂಗಿಡೋದು ಸರ್? ಮೇಹೂನ ಹಾ, ನಾನಿದ್ದೀನಲ್ಲ. ಕರೆಂಟ್ ಆದ್ರೂ ಬರಬಾರ್ದಿತ್ತ ಸರ್? ಚೇಚೆ, ಹಾಗೆಲ್ಲ ಕೇಳ್ಕೊಂಬೇಡಿ. ಹಿಡ್ಕೊಳ್ಳಿ, ನಾನು ಹೆಲ್ಪ್ ಮಾಡ್ತೀನಿ. ಆಮ್ಯಾಕೆ? ಹಿಡ್ಕೊಳ್ಳಿ. ಜೀವನದಲ್ಲಿ ಏನೇ ಕಷ್ಟ ಬಂದರೂ ಇಬ್ರು ಎದುರಿಸೋಣ. ನಾನು ಹಿಡ್ಕೋತೀನಿ, ನೀವು ಬೆಂಡಾಗಿ ದೀಪನ ಮಧ್ಯಕ್ಕಿಡಿ. ಸರ್, ನಾನೇನ ಬಿದ್ದೋದ್ರೆ? ಕೊಟ್ಟಿದ್ದ ಮಾತು, ಹಿಡ್ದಿದ್ದ ಕೈ ಯಾವತ್ತೂ ಮಿಸ್ ಆಗಲ್ಲ. ಅಯ್ಯೋ ಸರ್,
ಮಾ ಎಂತ ಟೈಮಿಂಗ್ ಮಾ ಕರೆಕ್ಟ್ ಆಗಿ ಕರೆಂಟ್ ಬಂದಾಗೆ ಬಂದ್ರಿ. ನಂಗೆ ಅಡುಗೆ ಮನೇಲಿ ಕೆಲಸ ಐತೆ, ನಾನು ಹೋಯ್ತೀನಿ. ರಿಷಿ, ವಾಟ್ಸ್ ದಿಸ್? ಹೊರಗಡೆ ಎಲ್ಲಾದರೂ ಬಂದಾಗ ಯು ಶುಡ್ ಬಿಹೇವ್ ಪ್ರಾಪರ್ಲಿ. ಯು ಗೈಸ್ ಆರ್ ನಾಟ್ ಯೆಟ್ ಮ್ಯಾರಿಡ್. ಸಾರಿ ಮಾ. ಹೇ ಅನಿಕಾ, ಯು ಆರ್ ಲುಕಿಂಗ್ ವೆರಿ ಬ್ಯೂಟಿಫುಲ್. ಥ್ಯಾಂಕ್ಸ್. ಸರ ಯಾಕೆ ಇಲ್ಲೇ ನಿಂತಿದ್ದೀರಾ? ಇನ್ನೇನು ಅನ್ನಪೂರ್ಣಮ್ಮ ಬರ್ತಾರೆ, ಪೂಜೆ ಶುರು ಆಗುತ್ತೆ. ಕಮಾನ್ ಬನ್ನಿ. ಅನ್ನಪೂರ್ಣಮ್ಮನವರೇ, ಪೂಜೆ ಶುರು ಮಾಡ್ಬೋದಾ? ಹಾಂ, ನನ್ನ ಮಗ ಇನ್ನೂ ಬಂದಿಲ್ಲ ಪುರೋಹಿತ್ರೆ. ಅಜ್ಜಿ, ನಾನು ಚಂದ್ರು ಸರ್ಗೆ ಫೋನ್ ಮಾಡ್ತೀನಿ. ಒಳ್ಳೆ ಸಮಯ ಮೀರೋದು ಬೇಡ, ನೀವು ಪೂಜೆ ಕುಂತ್ಕೊಳ್ಳಿ ಅಜ್ಜಿ. ಹಾ ಅಜ್ಜಿ, ಕಮಲಿ ಅವ್ರು ಹೇಳ್ತಿರೋದು ಕರೆಕ್ಟಾಗೇ ಇದೆ. ನೀವು ಪೂಜೆ ಕೂತ್ಕೊಳ್ಳಿ. ನೋಡಿದ್ರೆ ಅದಕ್ಕೆ ನಮ್ಮಣ್ಣ ಹೆಂಗೆ ಹೆಂಡತಿ ಮಾತನ್ನು ಪಾಲಿಸ್ತಿದ್ದಾನೆ ಅಂತ. ಮಾಮ್, ಬೇಬಿ ಮುಖ ನೋಡಿ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಮಹಾಗಣಾಧಿಪತಯೇ ನಮಃ. ಓಂ ಸುಮುಖಶ್ಚೈಕದಂತಶ್ಚ ಕಪಿಲೋ ಗಜಕರ್ಣಕಃ. ಅಯ್ಯೋ ಕಮಲಿ ಅವರೇ, ಏನಾಯ್ತು? ಋಷಿ ವೇಟ್. ಋಷಿ ಬಾ, ಪೂಜೆಗೆ ನೀನು ನಿಂತ್ಕೋಬೇಕು. ಎಲ್ಲರೂ ಇಲ್ಲಿರುವಾಗ ನೀನು ಯಾಕೆ ಹೋಗ್ತಿದ್ಯಾ? ಜಸ್ಟ್ ಲೆಟ್ ಅ ಕಮ್, ಬಾ. ಏ ಮುದುಕ, ಮನೆಗೇನೋ ನೀನು ವಾಪಸ್ ಕಾಲಿಟ್ಟೆ, ಆದ್ರೆ ನಾನು ನಿನಗೆ ಕೊಟ್ಟಿರೋ ಶಾಕ್ಗೆ ಇನ್ನು 10 ವರ್ಷ ಅಂತೂ ನೀನು ಇದೇ ಥರ ವೀಲ್ ಚೇರ್ ಮೇಲೆ ಬಿದ್ದಿರ್ತೀಯ, ಅಲ್ಲಾಡಕ್ಕೂ ಆಗಲ್ಲ. ಗೌರಿ, ನನ್ನ ಮಾತು ನಿನಗೆ ಒಪ್ಕೊಳ್ಳೋಕೆ ಕಷ್ಟ ಆಗ್ಬೋದು, ಆದರೆ ಆಗಲ್ಲ ಅಂತ ಮಾತ್ರ ಹೇಳಬೇಡ. ನಾವಿಬ್ರು ಪ್ರೀತಿಸೋಕೆ ಶುರು ಮಾಡಿ ಕ್ಷಣದಿಂದ ನೀನು ಹೇಳಿದ ಒಂದು ಮಾತನ್ನು ನಾನು ಮೀರಿಲ್ಲ ಗೌರಿ. ನಮ್ಮಿಬ್ರು ಮಧ್ಯೆ ಯಾವುದೇ ಜಗಳ ಮನಸ್ತಾಪ ಇರಲಿಲ್ಲ, ಆದರೆ 18 ವರ್ಷ ದೂರ ಇರಬೇಕಾಯ್ತು. ಈಗ ನೀನು ಹೇಳೋ ಒಂದು ಮಾತಿಂದ ಎಲ್ಲ ಬದಲಾಗುತ್ತೆ. ಹಠ ಮಾಡಬೇಡ ಗೌರಿ, ಬಾ. ಕಮಲಿ ನಮ್ಮಗಳು ಅಂತ ಎಲ್ರೆದ್ರು ಹೇಳೋಣ. ಇಲ್ಲ ರೀ, ಬರಲ್ವಾ ಗೌರಿ?
ನನ್ನ ಜೊತೆ ಬರಲ್ವಾ ಗೌರಿ? ಏನೇ ಆದ್ರೂ ನಾನು ಅಂದ್ಕೊಂಡಿದ್ದನ್ನ ಮಾಡೇ ಮಾಡ್ತೀನಿ. ರೀ ರೀ ನಿಮ್ಮ ಮಗಳನ್ನ ನಿಮ್ಮ ಕೈಯಾರೆ ನೀವೇ ಕೊಲ್ಬೇಡಿ. ನಮ್ಮ ಕಮ್ಲಿ ಬದುಕೋದು ಬಿಡೋದು ನಿಮ್ಮ ಕೈಯಲ್ಲೈತೆ. 18 ವರ್ಷ ನಮ್ಮ ಕಮ್ಲಿಗೆ ಇವನು 7 ದಲಯ ಬೆಳೆಸಿದ್ದೀನಿ ಅಂದರೆ ಅದಕ್ಕೊಂದು ಬಲವಾದ ಕಾರಣ ಐತೆ ಅಂತ ನಿಮಗೆ ಯಾಕೆ ಅರ್ಥ ಆಯ್ತಾ ಇಲ್ಲ? ನಿನ್ ಮೊದಲು ಎದ್ದೇಳು ಗೌರಿ. ನಾನಿಲ್ಲಿಗೆ ಬಂದಿದ್ದಯ್ಯ ನಿಮ್ಮ ತವ ಮಾತಾಡೋಕ್ಕೆ. ಈ ವಿಷಯವಾಗಿ ಯಾವುದೇ ನಿರ್ಧಾರ ತಗೋಬೇಡಿ ಅಂತ ಹೇಳೋಕ್ಕೆ. ಆದರೆ ನನಗನ್ನಿಸ್ತೈತೆ ನಾನು ಬಂದದ್ದು ಸಾನೆ ತಡ ಆಗೈತೆ. ನೀವು ಏನು ಮಾಡಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀರಿ. ಏನ್ ಹೇಳ್ತಾ ಇದೆಯಾ ಗೌರಿ? ರೀ ನಮ್ಮ ಕಮಲಿ ಸಾನೆ ಧೈರ್ಯವಂತೆ. ಅವಳು ಅಪ್ಪಯ್ಯನ ಯಾಕೆ ಹುಡುಕ್ತಾವಳೆ ಗೊತ್ತಾ? ನನಗೆ ನ್ಯಾಯ ಕೊಡ್ಸಕ್ಕೆ. ಅವಳಿಗೆ ಅಪ್ಪಯ್ಯ ನೀವೇ ಅಂತ ಗೊತ್ತಾದ್ರೆ ನಿಮಗ್ ಸಾನೆ ಪ್ರಶ್ನೆ ಮಾಡ್ತಾಳೆ. ನನ್ನ ಈ ಪರಿಸ್ಥಿತಿಲಿ ಯಾಕೆ ಬಿಟ್ರಿ ಅಂತ ಕೇಳ್ತಾಳೆ. ನಿಮ್ ಯಾಕೆ ಕೋಪ ಮಾಡ್ಕೊತಾಳೆ. ಅದವಳ ಹಕ್ಕು ಗೌರಿ. ನಾನ್ ಮಾಡಿದ ತಪ್ಪಿಗೆ ಅವಳು ಕೇಳೋದು ಸರಿಯಾಗೇ ಇದೆ. ಆದ್ರೆ ಅದರಿಂದ ಅವಳಿಗೆ ಏನು ಆಯ್ತದೆ ಅಂತ ನೀವು ಯೋಚನೆ ಮಾಡ್ತಾ ಇಲ್ಲ. ಕಮಲಿಗೆ ಏನಾಗುತ್ತೆ? ಅವಳಿಗೆ ಪ್ರಾಣಾಪಾಯ ಐತೆ. ಏನ್ ಮಾತಾಡ್ತಾ ಇದೆಯಾ ಗೌರಿ? ಕಮಲಿ ನನ್ನ ಮಗಳು ಅಂತ ಗೊತ್ತಾದ್ರೆ ಅವಳಿಗೆ ಪ್ರಾಣಾಪಾಯ ಹೇಗಾಗುತ್ತೆ? ಯಾರಿಂದ ಅಪಾಯ? ನನ್ನ ಮಗಳು ಜೀವ ತೆಗೆಯುವಷ್ಟು ದ್ವೇಷ ಯಾರಿಗಿದೆ? ಹೇಳು ಗೌರಿ, ಯಾರ ಬಗ್ಗೆ ಮಾತಾಡ್ತಾ ಇದೆಯಾ? ನಾನು ಹೇಳ್ತಾ ಇರೋದು ನಿಮ್ಮ ಅಪ್ಪಯ್ಯನ ಬಗ್ಗೆ. ಸದಾನಂದ್ ಮಹಾಜನ್ ಅವ್ರ ಬಗ್ಗೆ.